ಹಾಯ್ ಹಲೋ ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ, ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರು ಈ ಒಂದು ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಮಕ್ಕಳೇ, ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರಿನ ಅಧಿಕೃತ ಉಪಶಾಖೆ ಆಗಿರ್ತಕ್ಕಂಥ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಗುಡದೂರಿನಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಪ್ರಪ್ರಥಮ ಬಾರಿಗೆ ಪ್ರಸ್ತುತ 4 ಮತ್ತು 5ನೇ ತರಗತಿ ವಿದ್ಯಾರ್ಥಿಗಳಿಗೆ ಒಂದು ಸುಂದರ ಸುವರ್ಣ ಅವಕಾಶವನ್ನು ನಿಮ್ಮ ಮುಂದುಗಡೆ ಇಡ್ತಾ ಇದೆ. ಹಾಗಾದರೆ ಏನಪ್ಪ ಅಂದರೆ ಮಕ್ಕಳೇ, ಇದೇ ತಿಂಗಳು ಅಂದರೆ ಮುಂದಿನ ತಿಂಗಳು ಜೂನ್ 2ರಂದು ಈ ಒಂದು ಚಾಲೆಂಜ್ ಅವಾರ್ಡ್ 2024 ಎನ್ನುವ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿದ್ದೀವಿ. ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದಂಥ ಮಕ್ಕಳಿಗೆ ಬಹುಮಾನದ ಜೊತೆಗೆ ನಮ್ಮ ಸಂಸ್ಥೆಯಲ್ಲಿ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಗುಡದೂರಿನಲ್ಲಿ ಉಚಿತ ಪ್ರವೇಶವನ್ನು ನೀಡಲಾಗುತ್ತದೆ. ಜೊತೆಗೆ ಬಹುಮಾನವನ್ನು ಸಹ ಪಡಿಬಹುದು. ವರ್ಷದ ಪೂರ್ತಿ ಅವರು ಉಚಿತ ಎಜುಕೇಷನನ್ನು ಪಡೆಯಬಹುದು. ಇಂತಹ ಸುವರ್ಣ ಅವಕಾಶವನ್ನು ಈ ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಸಿಂಧನೂರು ಏನು ಮಾಡ್ತಾ ಇದೆ, ಅಧಿಕೃತ ಉಪಶಾಖೆ ಆಗಿರ್ತಕ್ಕಂಥ ಗುಡದೂರಿನಲ್ಲಿ ಈ ಒಂದು ಸ್ಪರ್ಧೆಯನ್ನು ಏರ್ಪಡಿಸ್ತಾ ಇದೆ. ಹಾಗಾದರೆ ಮಕ್ಕಳೇ, ಈ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ 5,001 ರೂಪಾಯಿ, ಎರಡನೇ ಬಹುಮಾನ 2,501 ರೂಪಾಯಿ, ಮೂರನೇ ಬಹುಮಾನ 2,001 ರೂಪಾಯಿ, ನಾಲ್ಕನೇ ಬಹುಮಾನ 1,501 ರೂಪಾಯಿ, ಇನ್ನು 5ನೇ ಬಹುಮಾನ 1,001 ರೂಪಾಯಿ. ಪರೀಕ್ಷೆ ಬರೆಯಿರಿ, ಬಹುಮಾನ ಗೆಲ್ಲಿ ಮತ್ತು ಉಚಿತ ಶಿಕ್ಷಣವನ್ನು ಪಡೆಯಿರಿ. ನಿಮ್ಮ ಕನಸಿನ ಶಾಲೆ ಆಗಿರ್ತಕ್ಕಂಥ ಸೈನಿಕ, ನವೋದಯ, ಹಳಿಕೆ, ಮುದ್ದನಹಳ್ಳಿ ಹೀಗೆ ಬೇರೆ ಬೇರೆ ಶಾಲೆ, ವಸತಿ ಶಾಲೆಗೆ ಆಯ್ಕೆಯಾಗಿ ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಿ. ಇಂಥ ಸುವರ್ಣ ಅವಕಾಶವನ್ನು ಮತ್ತೆಂದು ನಿಮ್ಮ ಮುಂದುಗಡೆಗೆ ಬರೋದಿಲ್ಲ ಮಕ್ಕಳೇ. ಖಂಡಿತವಾಗಲೂ ಈ ಒಂದು ಅವಕಾಶ ನೀವು ಸದುಪಯೋಗ ಪಡಿಸ್ಕೊಂತೀರಿ. ಹಾಗಾದರೆ ಹೇಗೆ ಸರ್ ನಾವು ಈ ಪರೀಕ್ಷೆನ ಬರೀಬಹುದು? ಏನಿಲ್ಲ ಮಕ್ಕಳೇ, ಸಿಂಪಲ್. ಏನಪ್ಪ ಅಂದರೆ ಇಲ್ಲಿ ಕಾಣ್ತಕ್ಕಂಥ ನಂಬರ್ನ ನೋಟ್ ಮಾಡ್ಕೋರಿ. ಏನಿದೆ ನಂಬರ್? 9364011212 821 7650 718 ನಂಬರ್ಗೆ ನೀವು ನಿಮ್ಮ ವಿಳಾಸ, ನಿಮ್ಮ ಹೆಸರು ಜೊತೆಗೆ ನಿಮ್ಮ ಫೋನ್ ನಂಬರ್ ಮುಖಾಂತರ ನಮಗೆ SMS ಮಾಡಿದರೆ ನಾವು ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ತೀವಿ. ಜೂನ್ 2ರಂದು ನೀವು ಪರೀಕ್ಷೆ ಬರೆಯಲು ನೀವು ಅರ್ಹರಾಗ್ತೀರಿ. ಹಾಗಾದರೆ ಸರ್ ಈ ಪರೀಕ್ಷೆ ಯಾವಾಗಿದೆ ಅಂದರೆ ನಿಮ್ಗೆ ಈಗಾಗಲೇ ಗೊತ್ತು. 2/6/2024 ಅಂದರೆ ಜೂನ್ 2ರಂದು ರವಿವಾರ ಬೆಳಗ್ಗೆ 10 ಗಂಟೆಗೆ ನಮ್ಮ ಸಂಸ್ಥೆ ಕೇಂದ್ರ ಕಚೇರಿಯಲ್ಲಿ ನೀವು ಇರಬೇಕಾಗುತ್ತೆ. ಎಲ್ಲಿ? ನಮ್ಮ ಕಚೇರಿ ಕಾರ್ಯನಿರ್ವಹಿಸ್ತಕ್ಕಂಥ ಸ್ಥಳ ಯಾವುದಪ್ಪ ಅಂದರೆ ಸ್ವಾಮಿ ವಿವೇಕಾನಂದ ಹಿರಿಯ ಪ್ರಾಥಮಿಕ ಶಾಲೆ ಗುಡದೂರಿನಲ್ಲಿ ಈ ಒಂದು ಸ್ಪರ್ಧೆನ ಏರ್ಪಡಿಸಿದ್ದೀವಿ. ಇಲ್ಲಿಗೆ ನೀವೇನು ಮಾಡಬೇಕು, ಬೆಳಗ್ಗೆ 9 ಗಂಟೆಗೆ ಬಂದರೆ 10 ಗಂಟೆಗೆ ನಾವು ನಿಮಗೆ ಒಂದು ಪರೀಕ್ಷೆನ ನಡೆಸೋದಕ್ಕೆ ಪ್ರಾರಂಭ ಮಾಡ್ತೀವಿ. ಸುಮಾರು 1 ಗಂಟೆವರೆಗೆ ಅದು ಒಂದು ಪರೀಕ್ಷೆ ನಡೆಯುತ್ತೆ. ಅಲ್ಲೇ ನಾವು ಏನು ಮಾಡ್ತೀವಿ, ಸುಮಾರು 1 ಗಂಟೆ ನಂತರ ನಿಮಗೆ ರಿಸಲ್ಟನ್ನು ಅನೌನ್ಸ್ ಮಾಡಿ, ನಿಮಗೆ ಪ್ರೈಸನ್ನು ಅನೌನ್ಸ್ ಮಾಡಿ ನಿಮ್ಮ ಒಂದು ಭವಿಷ್ಯಕ್ಕೆ ಮುನ್ನುಡಿನ ಬರೆಯೋದಕ್ಕೆ ನಾವು ಪ್ರಾರಂಭ ಮಾಡ್ತೀವಿ. ಇನ್ಯಾಕೆ ತಡ ಮಾಡ್ತೀರಿ ಮಕ್ಕಳೇ? ತಗೋರಿ, ಮೊಬೈಲ್ ತಗೋರಿ, ಇಲ್ಲಿ ಕಾಣ್ತಕ್ಕಂಥ ನಂಬರ್ ನೋಟ್ ಮಾಡ್ಕೋರಿ, ಮೆಸೇಜ್ ಮಾಡಿ ನೋಂದಾಯಿಸ್ಕೊಳ್ಳಿ ಹೆಸರನ್ನು. ಬಹುಮಾನ ಪರೀಕ್ಷೆ ಬರೆಯಿರಿ, ಬಹುಮಾನವನ್ನು ಗೆಲ್ಲಿ. ಖಂಡಿತವಾಗ್ಲೂ ಈ ಅವಕಾಶವನ್ನು ನೀವು ಮಿಸ್ ಮಾಡ್ಕೊಳ್ಳೋದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಾದರೆ ಈ ಪರೀಕ್ಷೆಯಲ್ಲಿ ಮಕ್ಕಳೇ ಒಟ್ಟು ಕನ್ನಡ ವಿಷಯಕ್ಕೆ ಆಗಿರ್ಬೋದು, ಗಣಿತ, ಇಂಗ್ಲೀಷು ಮತ್ತು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಕೇಳಲಾಗಿರುತ್ತೆ. ಈಗಾಗಲೇ ನಾನು ಕಳೆದ ತರಗತಿಯಲ್ಲಿ ನಾನು ನಿಮಗೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾದ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತ ನಾನು ನಿಮಗೆ ಈಗಾಗಲೇ ಕಳೆದ ತರಗತಿಯಲ್ಲಿ ಚರ್ಚೆ ಮಾಡಿದ್ದೆ. ಜೊತೆಗೂ ಸಹ ಅಲ್ಲಿಗೆ ನಾವು ಯಾವ ರೀತಿಯಾಗಿ ಉತ್ತರವನ್ನು ಹುಡುಕ್ಬೋದು ಅಂತ ಸಹ ನಾನು ಹೇಳಿದ್ದೆ. ಅದೇ ರೀತಿ ನಾವು ಇವತ್ತಿನ ಈ ತರಗತಿಯಲ್ಲಿ ನಾವು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೆಲವಿಂದ ಪ್ರಶ್ನೆಗಳನ್ನು ನಾವಿಲ್ಲಿ ಚರ್ಚೆ ಮಾಡೋಣ. ಹಾಗಾದರೆ ಯಾವ ಪ್ರಶ್ನೆಗಳು ಯಾವ ರೀತಿಯಾಗಿದೆ ಅಂತ ನೋಡ್ತಾ ಹೋದರೆ, ಮೊದಲನೇ ಪ್ರಶ್ನೆ ನೋಡಿ. ಏನಿದೆ ಮೊದಲನೇ ಪ್ರಶ್ನೆ? ಏನಿದೆ? ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಏನು ಹೇಳ್ತಾ ಇದ್ದಾರಾ? ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಎಷ್ಟು ಸಂಖ್ಯಾ ಸೂಚಕಗಳನ್ನು ಬಳಕೆ ಮಾಡಲಾಗುತ್ತದೆ? ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿನೂ ಇದೆ, ಭಾರತೀಯ ಸಂಖ್ಯಾ ಪದ್ಧತಿನೂ ಇದೆ. ಗಣಿತ ವಿಷಯ ಬಲ್ಲಂತಕ್ಕಂಥ ಯಾವುದೇ ವ್ಯಕ್ತಿ ಆಗಿರ್ಬೋದು, ಒಂದು ಬೇಸಿಕ್ ನಾಲೆಜ್ ಇರಲೇಬೇಕು. ಹಾಗಾದರೆ ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಬಳಕೆ ಮಾಡ್ತಕ್ಕಂಥ ಸಂಖ್ಯಾ ಸೂಚಕಗಳು ಅಂತ ಕೇಳಿದ್ರೆ, ಒಟ್ಟು ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ 10 ಸಂಖ್ಯಾ ಸೂಚಕಗಳನ್ನು ನಾವು ಬಳಕೆ ಮಾಡ್ತಾ ಇದ್ದೀವಿ. ಅಂತಾರಾಷ್ಟ್ರೀಯ ಪದ್ಧತಿಯಲ್ಲೂ ಕೂಡ ಸಂಖ್ಯಾ ಸೂಚಕಗಳನ್ನು ಬಳಕೆ ಮಾಡ್ತೀವಿ. ಅಂದರೆ ಭಾರತೀಯ ಸಂಖ್ಯಾ ಪದ್ಧತಿಗಿಂತ ಹೆಚ್ಚು ಸಂಖ್ಯಾ ಸೂಚಕಗಳನ್ನು ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ಬಳಕೆ ಮಾಡ್ತೀವಿ. ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಬಳಕೆ ಮಾಡ್ತಕ್ಕಂಥ ಸಂಖ್ಯಾ ಸೂಚಕಗಳು 10. ಇದು ಬೇಸಿಕ್ ನಾಲೆಜ್, ಎಲ್ಲ ಮಕ್ಕಳಿಗೆ ತಿಳಿದಿರಲೇಬೇಕಿದು. ಸೊ ಹಾಗಾದರೆ ಮುಂದಿನ ಒಂದು ಪ್ರಶ್ನೆಗೆ ನೋಡ್ತಾ ಹೋಗೋಣ. ಏನಿದೆ ಹಾಗಾದರೆ ಪ್ರಶ್ನೆ ಸಂಖ್ಯೆ 2 ನೋಡಿ. ಪ್ರಶ್ನೆ ಸಂಖ್ಯೆ 2 ಏನಿದೆ, ಇಲ್ಲಿ ಒಂದು ಸಂಖ್ಯೆ ಏನು 2198432 ಇದಕ್ಕೆ ಭಾರತೀಯ ಕ್ರಮದಲ್ಲಿ ಅಲ್ಪ ವಿರಾಮ ಹಾಕಿ
ಅಲ್ಪ ವಿರಾಮ ಹಾಕಿ ಅಂದಿದ್ದಾರೆ, ಅಂದರೆ ಕಾಮ ಕೊಟ್ಕೊಂತ ಹೋಗಿ. ಹಾಗಾದ್ರೆ ಪ್ರಶ್ನೆ ಬರ್ಕೊಂಬಿಡ್ರೆ ಏನಿದೆ? ಎಸ್ 2 1 9 8 4 3 2 0. ಹಾಗಾದರೆ ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ನಿಮ್ಗೆ ಈಗಾಗಲೇ ಸ್ಥಾನಗಳು ಗೊತ್ತಿದೆ. ಹಾಗಾದ್ರೆ ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಎಷ್ಟು ಗುಂಪುಗಳನ್ನು ಹಾಕಿ ವಿಂಗಡಣೆ ಮಾಡಲಾಗಿದೆ? ಸೊ ಇವುಗಳ ಕಲ್ಪನೆ ಇತ್ತಂದಪ್ಪ ಅಂದರೆ ನೀವು ಅಲ್ಪ ವಿರಾಮನ ಸುಲಭವಾಗಿ ಹಾಕಬಹುದು. ಯಾವುದೇ ಅಂಕಿ ಕೊಳ್ಳೋದಕ್ಕೆ ಅಲ್ಪ ವಿರಾಮನ ಸುಲಭವಾಗಿ ಹಾಕ್ಬೋದು. ಹಾಗಾದ್ರೆ ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಬಳಕೆ ಮಾಡ್ತಕ್ಕಂಥ ಗುಂಪುಗಳು ಯಾವಪ್ಪ ಅಂದರೆ 4 ಗುಂಪುಗಳು. ಯಾವ್ಯಾವ ಗುಂಪುಗಳಂದ್ರೆ ನಾವು ಬಿಡಿ ಗುಂಪು ನೋಡ್ತೇವೆ, ಸಾವಿರದ ಗುಂಪು, ಲಕ್ಷದ ಗುಂಪು, ಕೋಟಿ ಗುಂಪು. ಹಾಗಾದರೆ ಬಿಡಿ ಗುಂಪಿನಲ್ಲಿರ್ತಕ್ಕಂಥ ಸ್ಥಾನಗಳು ಎಷ್ಟು? ಬಿಡಿ ಗುಂಪಿನಲ್ಲಿ ಒಟ್ಟು 3 ಸ್ಥಾನಗಳು ಬರ್ತವೆ ಮಕ್ಕಳು. ಯಾವ್ಯಾವು? ಬಿಡಿ, 10, 100. ಹಾಗಾದರೆ ಬಿಡಿ ಗುಂಪಿನಲ್ಲಿ 3 ಸ್ಥಾನಗಳು ಬಂದವಂದಮೇಲೆ ನಾವು ಬಲಗಡೆಯಿಂದ ಎಡಗಡೆಗೆ ಬರಬೇಕು. ಮೊದಲ 3 ಸ್ಥಾನಗಳನ್ನು ಬಿಟ್ಟು ಅಲ್ಪ ವಿರಾಮನ ಹಾಕಬೇಕು. ನಂತರ ಬಿಡಿ ಗುಂಪಾದ ನಂತರ ಬರ್ತಕ್ಕಂಥ ಸ್ಥಾನ ಸಾವಿರದ ಸ್ಥಾನ. ಸಾವಿರದಲ್ಲಿ 1000, 10,000 ಅಂದರೆ 2 ಸ್ಥಾನಗಳು. ಅಂದರೆ 2 ಸ್ಥಾನ ಬಿಟ್ಟು ನಾವೇನು ಮಾಡೋಣ? ಬಿಂದು ಕೊಡೋಣ, ಅಲ್ಪ ವಿರಾಮ ಹಾಕೋಣ. ನಂತರ 1000 ಸ್ಥಾನ, 1000 ಗುಂಪು ಆದಮೇಲೆ ನಂತರ ಗುಂಪು ಬರೋದು ಲಕ್ಷದ ಗುಂಪು. ಲಕ್ಷದ ಗುಂಪಿನಲ್ಲಿ ಎಷ್ಟು ಸ್ಥಾನಗಳಿದಾವ? 2 ಸ್ಥಾನಗಳು. ಯಾವ್ಯಾವು? ಲಕ್ಷ, 10 ಲಕ್ಷ, 10 ಲಕ್ಷ. ಎಸ್ 10 ಲಕ್ಷ ನಂತರ ಅಂದರೆ 2 ಸ್ಥಾನ ಬಿಟ್ಟು ಅಲ್ಪ ವಿರಾಮ ಹಾಕಿದ್ವಿ. ಹಾಗಾದರೆ ಮುಂದೆ ಸಂಖ್ಯೆಗಳಿದ್ರೆ ಹಾಗೆ ಮುಂದುವರಿಬೇಕು. ಮುಂದುಗಡೆ ಸಂಖ್ಯೆ ಇಲ್ಲ, ಅಲ್ಲಿಗೆ ಸ್ಟಾಪ್ ಆಯಿತು, ಅಲ್ಲಿಗೆ ನಾವು ಬಿಟ್ಬಿಡ್ಬೇಕು. ಹಾಗಾದರೆ ಈಗ ನೋಡಿ, ಮೊದಲು 3 ಸ್ಥಾನ ನಂತರ 1 ಅಲ್ಪ ವಿರಾಮ, ಆಮೇಲೆ 2 ಸ್ಥಾನದ ನಂತರ 1 ಅಲ್ಪ ವಿರಾಮ ಹಾಕುವಂತ ಹೋಗ್ತೀವಿ. ಹಾಗಾದರೆ ಈಗ ಹೋದ್ರೆ ಬಿಡಿ 10, 100, 1000, 10,000, ಲಕ್ಷ, 10 ಲಕ್ಷ, ಬಿಡಿ 10, 100, 1000, 10,000, ಲಕ್ಷ, 10 ಲಕ್ಷ, ಕೋಟಿ. ಅಂದರೆ 2,19,84,320. ಹಾಗಾದರೆ ಇಲ್ಲಿ ಕೊಟ್ಟಂಥ ಆಪ್ಷನಲ್ಲಿ ಯಾವುದು ರೈಟ್ ಇದೆ? ಎಸ್ ಆಪ್ಷನ್ ನಂಬರ್ 1 ರೈಟ್ ಆನ್ಸರ್. ಹೌದಲ್ಲ? ಎಸ್ ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ನಾವು ಪ್ರತಿ 3 ಸ್ಥಾನಕ್ಕೆ ಅಲ್ಪ ವಿರಾಮ ಹಾಕಿದರೆ, ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಮೊದಲು 3 ಸ್ಥಾನ, ಆಮೇಲೆ 2 ಸ್ಥಾನಕ್ಕೆ ನಾವು ಅಲ್ಪ ವಿರಾಮ ಹಾಕುವಂತ ಹೋಗ್ತೀವಿ. ಅರ್ಥ ಆಯ್ತಲ್ಲ ಮಕ್ಕಳೇ? ಎಸ್ ಹಾಗಾದ್ರೆ ಪ್ರಶ್ನೆ ಸಂಖ್ಯೆ 3ನೇ ಪ್ರಶ್ನೆ ನಾವು ನೋಡೋಣ. ಏನಿದೆ ಪ್ರಶ್ನೆ ಸಂಖ್ಯೆ 3? ಎಸ್ 10 ಕೋಟಿ 10,000 10 ಅಂಕಿಯಲ್ಲಿ ಬರೆದಾಗ ಆಗ್ತಕ್ಕಂಥ ಒಂದು ಆಪ್ಷನ್ ಯಾವುದು? ಹೇಳಿದ್ರ 10 ಕೋಟಿ 10,000 10 ಅಂಕಿಯಲ್ಲಿ ಬರೆದಾಗ ನೋಡೋಣ. ಹಾಗಾದ್ರೆ ಸ್ಥಾನಗಳು ಎಣಿಸ್ಕೊಂಡ್ಬಿಡೋಣ. ಇಲ್ಲಿ ನೋಡಿ, ಎಸ್ ಬಿಡಿ 10, 100, 1000, 10,000, ಲಕ್ಷ, 10 ಲಕ್ಷ, ಕೋಟಿ 10 ಕೋಟಿ. ಅಂದರೆ 10 ಕೋಟಿ 10,000 10. ಹಾಗಾದ್ರೆ ಆಪ್ಷನ್ 1 ಆಗುತ್ತೆ. ಆಪ್ಷನ್ 2 ಯಾಕಾಗಲ್ಲ ಅಂತ ಚೆಕ್ ಮಾಡೋಣ. ಯಾಕಾಗಲ್ಲ ಅಂದರೆ ನೋಡಿ, ಬಿಡಿ 10, 100, 1000, 10,000 ಸ್ಥಾನದಲ್ಲಿ ಏನೂ ಇಲ್ಲ, ಖಾಲಿ. ಆಪ್ಷನ್ 2 ಖಾಲಿ ಆಗುವುದಿಲ್ಲ. ಆಪ್ಷನ್ 3 ನೋಡಿ, ಬಿಡಿ 10, 100, 1000, 1000 ಸ್ಥಾನದಲ್ಲಿದೆ, 10,000ದಲ್ಲಿ ಏನೂ ಇಲ್ಲ, ಖಾಲಿ. ಆಪ್ಷನ್ 3 ಕ್ಯಾನ್ಸಲ್. 4ನೇ ಸ್ಥಾನ ನೋಡ್ರಿ, 4ನೇ ಆಪ್ಷನ್ ಬಿಡಿ 10, 100, 1000, 10,000 ಸ್ಥಾನದಲ್ಲಿ ಯಾವುದೇ ಒಂದು ಅಂಕಿ ಇಲ್ಲ. ಹಾಗಾದರೆ ಆಪ್ಷನ್ 4 ಕೂಡ ಕ್ಯಾನ್ಸಲ್. ಸರಿಯಾದ ಉತ್ತರ ಆಪ್ಷನ್ 1 ರೈಟ್ ಆನ್ಸರ್. ಹಾಗಾದರೆ ಮಕ್ಕಳ ಬೇಸಿಕ್ ನಿಮಗೆ ಗಣಿತದ ಬಗ್ಗೆ ಗೊತ್ತಾಗಬೇಕಂದ್ರೆ ಸ್ಥಾನ ಬೆಲೆಗಳ ಬಗ್ಗೆ ನಿಮ್ಗೆ ಗೊತ್ತಾಗಲೇಬೇಕು. ಸ್ಥಾನಗಳ ಬಗ್ಗೆ ಗೊತ್ತಿರಬೇಕು, ಸ್ಥಾನ ಬೆಲೆಗಳ ಬಗ್ಗೆ ಗೊತ್ತಿರಬೇಕು, ಮುಖ ಬೆಲೆಗಳ ಬಗ್ಗೆ ಗೊತ್ತಿರಬೇಕು. ಅಂದಾಗ ಮಾತ್ರ ನೀವು ಬೇಸಿಕ್ ಗಣಿತ ಅಂದರೆ ಬೇಸಿಕ್ ನೀವು ಅರ್ಥ ಮಾಡ್ಕೊಂಡಂಗೆ, ಇಲ್ಲಾಂದರೆ ಭಾಳ ಕಷ್ಟ ಆಗುತ್ತೆ. ಹಾಗಾದರೆ ಬನ್ನಿ ಮಕ್ಕಳೇ, ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ಏನಿದೆ? ಎಸ್ ಮಕ್ಕಳೇ, ಈಗಾಗಲೇ ನಿಮಗೆ ತಿಳಿದಿರುವ ಬಗ್ಗೆ ಪ್ರಸ್ತುತ 3 ಮುಗಿಸಿ 4ನೇ ತರಗತಿ ಆಗಿರಬಹುದು, 4 ಮುಗಿಸಿ 5ನೇ ತರಗತಿ ವಿದ್ಯಾರ್ಥಿಗಳಿಗೆ ಈ ಒಂದು ರಾಜ್ಯ ಮಟ್ಟದ ಚಾಲೆಂಜ್ ಅವಾರ್ಡ್ 2024ರ ಈ ಒಂದು ಪರೀಕ್ಷೆ ಬರೆಯಲು ಅರ್ಹರಾಗಿರ್ತಾರಾ? ಹಾಗಾದರೆ ಈ ಪರೀಕ್ಷೆ ನಡೆಯುವ ದಿನಾಂಕ 2/6/2024 ರವಿವಾರ ಬೆಳಗ್ಗೆ 10 ಗಂಟೆಗೆ ಈ ಒಂದು ಪರೀಕ್ಷೆಯನ್ನು ನಾವು ಏರ್ಪಡಿಸ್ತಾ ಇದ್ದೀವಿ. ಎಸ್ ಹಾಗಾದ್ರೆ ಈ ಪರೀಕ್ಷೆ ನಡೆಯುವ ಸ್ಥಳ ಸ್ವಾಮಿ ವಿವೇಕಾನಂದ ಹಿರಿಯ ಪ್ರಾಥಮಿಕ ಶಾಲೆ, ಗುಡ್ದೂರು ಅಂದರೆ ಮಸ್ಕಿ ಸಮೀಪ ಬರುತ್ತೆ. ಹಾಗಾದ್ರೆ ಈ ಪರೀಕ್ಷೆಯಲ್ಲಿ ಕೇಳ್ತಕ್ಕಂಥ ಯಾವ್ಯಾವ ವಿಷಯದ ಮೇಲೆ ಪ್ರಶ್ನೆ ಕೇಳ್ತಾರಪ್ಪ ಅಂದರೆ ಕನ್ನಡ ಆಗಿರ್ಬೋದು, ಇಂಗ್ಲೀಷ್, ಗಣಿತ ಹಾಗೂ ಸಾಮಾನ್ಯ ಜ್ಞಾನಕ್ಕೆ ಸೇರಿದಂತೆ ಒಟ್ಟು 50 ಅಂಕದ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾವು ಇಲ್ಲಿ ಸಿದ್ಧಪಡಿಸಿರ್ತೀವಿ. ಹಾಗಾದರೆ ಈ ಪರೀಕ್ಷೆಯಲ್ಲಿ ನೀವು ಕೂಡ ಭಾಗವಹಿಸಬೇಕಾದ್ರೆ ಮಕ್ಕಳೇ ಇಲ್ಲಿದೆ ನೋಡ್ರಿ, ಇಲ್ಲಿ ಕಾಣ್ತಕ್ಕಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ 9364011212 ಆಗಿರ್ಬೋದು, 8217650718 ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಕೂಡ ಈ ಒಂದು ಪರೀಕ್ಷೆಯಲ್ಲಿ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಂಡು ಅತಿ ಹೆಚ್ಚು ಅಂಕ ಪಡೆದು ಉಚಿತ ಶಿಕ್ಷಣವನ್ನು ಪಡಿಬಹುದು. ಖಂಡಿತವಲ್ಲ ಮಾಡ್ತಿರಲ್ಲ ಮಕ್ಕಳೇ? ಎಸ್ ಹಾಗಾದರೆ ಬನ್ನಿ ಮುಂದಿನ ಒಂದು ಪ್ರಶ್ನೆ ನೋಡೋಣ. ಏನಿದೆ ಮುಂದಿನ ಪ್ರಶ್ನೆ? ಎಸ್ 6 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಯಾವುದು? ಅತಿ ದೊಡ್ಡ ಸಂಖ್ಯೆ 6 ಅಂಕಿಯ ಅತಿ ದೊಡ್ಡ ಸಂಖ್ಯೆ
ಈಗಾಗಲೇ ಗೊತ್ತಿದೆ ಮಕ್ಕಳೇ, ಒಂದು ಅಂಕಿ ಅತಿ ದೊಡ್ಡ ಸಂಖ್ಯೆ ಗೊತ್ತಿದೆ. ಎಸ್, ಒಂದು ಅಂಕಿ ಅತಿ ದೊಡ್ಡ ಸಂಖ್ಯೆ ಏನಿದೆ? ಎಸ್, ಒಂದು ಅಂಕಿ ಅತಿ ದೊಡ್ಡ ಸಂಖ್ಯೆ ಏನು? 9. ಹಾಗಾದ್ರೆ 2 ಅಂಕಿ ಅತಿ ದೊಡ್ಡ ಸಂಖ್ಯೆ 99. ಅಂದರೆ 1 ಅಂಕಿಗೆ 19 ಆಯಿತು, 2 ಅಂಕಿಗೆ 29 ಆಯಿತು. ಹಾಗಾದ್ರೆ ಕೇಳಿದ್ದೇನವರು 6 ಅಂಕಿ ಅತಿ ದೊಡ್ಡ ಸಂಖ್ಯೆ ಕೇಳ್ಯಾರ. ಹಾಗಾದರೆ 6 9ಗಳನ್ನು ಬರೆದು ಬಿಟ್ರೆ ನಮಗೆ 6 ಅಂಕಿ ಅತಿ ದೊಡ್ಡ ಸಂಖ್ಯೆ ಸಿಕ್ಕಿಬಿಡುತ್ತಾ? ಹೌದಿಲ್ಲ? ಎಸ್ ನೋಡ್ರಿ, ಅಂದರೆ 6 ಅಂಕಿ ಅತಿ ದೊಡ್ಡ ಸಂಖ್ಯೆ ಬಿಡಿ 10 100 1000 10,000 ಲಕ್ಷ ಅಂದರೆ 9,99,999. ಆಪ್ಷನ್ 4 ರೈಟ್ ಆನ್ಸರ್. ಇದು 6 ಅಂಕಿ ಅತಿ ದೊಡ್ಡ ಸಂಖ್ಯೆ. ಹೌದಲ್ಲ ಮಕ್ಕಳೇ? ಎಸ್, ಈ ರೀತಿ ನೀವೇನು ಮಾಡಬೇಕು, ಆ ಗಣಿತದಲ್ಲಿ ಇರ್ತಕ್ಕಂಥ ಸಾಮಾನ್ಯ ಬೇಸಿಕ್ ನಾಲೆಜ್ ನೀವು ಅರ್ಥ ಮಾಡ್ಕೊಂಡಾಗ ನಿಮ್ಗೆ ಅರ್ಥ ಆಗ್ತದೆ. ಇನ್ನೊಂದು ಏನಪ್ಪ ಅಂದರೆ, ಎಷ್ಟು ಅಂಕಿಯ ದೊಡ್ಡ ಸಂಖ್ಯೆ ಕೇಳಿರ್ತಾರ ಅಷ್ಟು 9ಗಳನ್ನು ಬರೆದು ಬಿಡಬೇಕು, ಅದು ಅಷ್ಟೇ ಅಂಕಿಯ ದೊಡ್ಡ ಸಂಖ್ಯೆ ಆಗಿಬಿಡುತ್ತೆ. ಅರ್ಥ ಆಯ್ತಲ್ಲ? ಎಸ್, ಹಾಗಾದರೆ ಮುಂದಿನ ಒಂದು ಪ್ರಶ್ನೆ ನೋಡೋಣ. ಎಸ್, ಪ್ರಶ್ನೆ ಸಂಖ್ಯೆ 5. ಏನಿದೆ ಪ್ರಶ್ನೆ ಸಂಖ್ಯೆ 5? ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ನೋಡೋಣ. ಬಿಡಿ 10 100 1000 10,000 ಅಂದರೆ 1,29,438. ಇದರಲ್ಲಿ 1ರ ಸ್ಥಾನ ಅಂದರೆ 1 ಅನ್ನೋದು ಯಾವ ಸ್ಥಾನದಲ್ಲಿದೆ? ಸ್ಥಾನಗಳು ಗೊತ್ತಿದೆ. ಏನಿದೆ ಸ್ಥಾನ? ನೋಡ, ಮೊದಲ ಸಂಖ್ಯೆನ ಬರ್ಕೊಂಬಿಡೋಣ. ಏನಿದೆ? ಎಸ್, 1 2 9 4 3 8. ಅವ್ರು ಕೇಳಿದ್ದೇನು? 1ರ ಸ್ಥಾನ. ಎಸ್, 1ರ ಸ್ಥಾನ ಕೇಳಿದಾರೆ. ಹಾಗಾದರೆ 8 ಇರೋದು ಯಾವ ಸ್ಥಾನದಲ್ಲಿ? ಬಿಡಿ ಸ್ಥಾನದಲ್ಲಿ. 3 ಇರೋದು 10ರ ಸ್ಥಾನದಲ್ಲಿ. 4 ಇರೋದು 100ರ ಸ್ಥಾನದಲ್ಲಿ. 9 ಇರೋದು 1000 ಸ್ಥಾನದಲ್ಲಿ. ಹೌದಿಲ್ಲ? ಎಸ್, 2 ಇರೋದು 10,000. ಹಾಗಾದರೆ 1 ಇರೋದು ಯಾವ ಸ್ಥಾನದಲ್ಲಿ? ಬಿಡಿ ಲಕ್ಷದ ಸ್ಥಾನದಲ್ಲಿ. ಲಕ್ಷ. ಹಾಗಾದ್ರೆ ಈಗ ಕೇಳ್ಬೋದು, 8 ಯಾವ ಸ್ಥಾನದಲ್ಲಿದೆ? ಬಿಡಿ ಸ್ಥಾನದಲ್ಲಿದೆ. 3 10ರ ಸ್ಥಾನದಲ್ಲಿ. 4 100ರ ಸ್ಥಾನದಲ್ಲಿ. 9 1000 ಸ್ಥಾನದಲ್ಲಿ. 2 10,000 ಸ್ಥಾನದಲ್ಲಿ. 1 ಸ್ಥಾನ ಬೇಕಾಗಿದೆ. 1 ಇರ್ತಕ್ಕಂಥದ್ದು ಯಾವ ಸ್ಥಾನದಂದೆ? ಲಕ್ಷದ ಸ್ಥಾನದಲ್ಲಿದೆ. ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ 2 ರೈಟ್ ಆನ್ಸರ್. ಅಂದರೆ ಸ್ಥಾನಗಳು ಗೊತ್ತಿದ್ರೆ ಮಾತ್ರ ಆ ಅಂಕಿಯ ಸ್ಥಾನವನ್ನು ಹೇಳಕ್ಕೆ ಸಾಧ್ಯ ಆಗುತ್ತಾ? ಇಲ್ಲಾಂದರೆ ಸಾಧ್ಯ ಆಗೋದಿಲ್ಲ. ಇದು ಬೇಸಿಕ್ ನೀಡ್ಸ್, ಇದು ಎಲ್ಲರಿಗೂ ಗೊತ್ತಿರಬೇಕು. ಎಲ್ಲ ಮಕ್ಕಳಿಗೆ ಇದು ತುಂಬ ಅಚ್ಚುಕಟ್ಟಾಗಿ ಗೊತ್ತಿದ್ರೆ ಮಾತ್ರ ಅವರು ಮುಂದಿನ ಪರೀಕ್ಷೆಯಲ್ಲಿ ಯಶಸ್ವಿ ಆಗೋದಕ್ಕೆ ಸಾಧ್ಯ. ಇನ್ನು ಕೇಳಿದ್ರೆ ಏನಪ್ಪ ಅಂದರೆ, ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವುದು? ಮುಂದಿನ ಪ್ರಶ್ನೆ. ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ. ಅವಿಭಾಜ್ಯ ಅಂದರೆ ಯಾವುದೇ ಒಂದು ಅಂಕಿ ಕನಿಷ್ಠ 2 ಅಪವರ್ತನ ಹೊಂದಿರಬೇಕು, 2ಕ್ಕಿಂತ ಜಾಸ್ತಿ ಹೊಂದಿರಬಾರದು. ಹಾಗಾದರೆ ನೋಡೋಣ, 1 ಅನ್ನೋದು ಭಾಜ್ಯನಲ್ಲ ಅವಿಭಾಜ್ಯನಲ್ಲ, ಇದು ಕ್ಯಾನ್ಸಲ್ ಮಾಡಿಬಿಡೋಣ. ಹಾಗಾದರೆ 2 ಅನ್ನೋದು ಭಾಜ್ಯ ಸಂಖ್ಯೆನೋ ಅವಿಭಾಜ್ಯ ಸಂಖ್ಯೆನೋ ಚೆಕ್ ಮಾಡೋಣ. ಎಸ್, 2 ಕನಿಷ್ಠ 2 ಅಪವರ್ತನಗಳನ್ನು ಒಳಗೊಂಡಿದೆಯಾ ಅಥವಾ 2ಕ್ಕಿಂತ ಜಾಸ್ತಿ ಇದೆಯಾ ಅಂತ ಚೆಕ್ ಮಾಡಿದ್ರೆ 2 1ರಿಂದ ಹೋಗುತ್ತಾ? ತನ್ನಿಂದ ತಾನು 2ರಿಂದನೂ ಹೋಗುತ್ತೆ. ಮತ್ತೆ ಯಾವುದಾದ್ರೂ ಅಂಕಿಯಿಂದ ಹೋಗುತ್ತಾ? ಹೋಗಲ್ಲ. ಹಾಗಾದರೆ ಇದು ಒಂದು ಅವಿಭಾಜ್ಯ ಸಂಖ್ಯೆ. ಹಾಗಾದರೆ 3 ನೋಡೋಣ. ಎಸ್, 3 ಯಾವ ಅಂಕಿಯಿಂದ ಹೋಗುತ್ತಾ? ಎಸ್, 3 1ರಿಂದ ಹೋಗುತ್ತಾ ಮತ್ತು 3ರಿಂದನೂ ಹೋಗುತ್ತಾ? ಕೂಡ ಇದು ಕೂಡ ಅವಿಭಾಜ್ಯ ಸಂಖ್ಯೆ. 5 ನೋಡೋಣ. ಎಸ್, 5 ಅನ್ನೋದು ಯಾವ ಸಂಖ್ಯೆ? 5 1ರಿಂದ ಹೋಗುತ್ತಾ? 5ರಿಂದ ಹೋಗುತ್ತೆ. ಹಾಗಾದರೆ 2ಕ್ಕಿಂತ ದೊಡ್ಡದು 3, 3ಕ್ಕಿಂತ ದೊಡ್ಡದು 5. ಹಾಗಾದರೆ ಅತಿ ಚಿಕ್ಕದು ಯಾವುದು? 2. ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ರೈಟ್ ಆನ್ಸರ್. ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ 2. ಅರ್ಥ ಆಯ್ತಲ್ಲ? ಅಂದರೆ ಅವಿಭಾಜ್ಯ ಸಂಖ್ಯೆ ಅಂದರೆ ಕನಿಷ್ಠ 2 ಅಪವರ್ತನಗಳನ್ನು ಒಳಗೊಂಡಿರಬೇಕು, 2ಕ್ಕಿಂತ ಜಾಸ್ತಿ ಇರಬಾರದು. ಹಾಗಾದರೆ ಮುಂದಿನ ಪ್ರಶ್ನೆ ನೋಡೋಣ. ಎಸ್, ಪ್ರಶ್ನೆ ಸಂಖ್ಯೆ. ಓಕೆ ಮಕ್ಕಳೇ, ಪ್ರಶ್ನೆ ಸಂಖ್ಯೆ ನೋಡೋಕ್ಕಿಂತ ಮೊದಲು ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಗುಡ್ದೂರು, ಈ ನಮ್ಮ ಸಂಸ್ಥೆ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಸಿಂಧನೂರಿನ ಅಧಿಕೃತ ಒಂದು ಉಪಶಾಖೆಯಾಗಿ ಗುಡ್ದೂರಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. 2024-25ನೇ ಸಾಲಿನಲ್ಲಿ ನಮ್ಮ ಸಂಸ್ಥೆಗೆ ಒಟ್ಟು 5 ನವೋದಯಕ್ಕೆ ಆಯ್ಕೆ ಆದಂಥ 5 ವಿದ್ಯಾರ್ಥಿಗಳು ಅಂದರೆ ನವೋದಯ ವಿದ್ಯಾಲಯಕ್ಕೆ ಆಯ್ಕೆ ಆಗಿದ್ದಾರೆ. ಜೊತೆಗೆ ಒಟ್ಟು 25 ವಿದ್ಯಾರ್ಥಿಗಳು ಸೈನಿಕ ಶಾಲೆಯ ಪ್ರವೇಶ ಪರೀಕ್ಷೆ ಅರ್ಹತೆಯನ್ನು ಪಡೆದಿದ್ದಾರೆ. ಒಟ್ಟು 7 ವಿದ್ಯಾರ್ಥಿಗಳು ಆಯ್ಕೆ ಆಗಿದ್ದಾರೆ. ಹಾಗಾದ್ರೆ ಇಲ್ಲಿ ನೋಡಿ, ಕವನ ಚೆನ್ನಪ್ಪ ಗುಡ್ದೂರು ಸೈನಿಕ ಮತ್ತು ನವೋದಯ ಎರಡಕ್ಕೂ ಆಯ್ಕೆ ಆಗಿದೆ ಈ ವಿದ್ಯಾರ್ಥಿನಿ. ಹಾಗೆ ಪ್ರೀತಮ್ ಈರಪ್ಪ ಬುದ್ದಿನ್ನಿ ಊರು ಸೈನಿಕ ನವೋದಯ ಶಾಲೆಗೆ ಆಯ್ಕೆ ಆಗಿದ್ದಾನೆ. ಅದೇ ರೀತಿ ನವೋದಯ ಶಾಲೆ ಗಣೇಶ್ ಮತ್ತು ಅಂಬಣ್ಣ ತಂದೆ ಅಂಬಣ್ಣ ಮಟ್ಟೂರು ಇವನು ಕೂಡ ನವೋದಯಕ್ಕೆ ಆಯ್ಕೆ ಆಗಿದ್ದಾನೆ. ಭಾವನಾ ನಾಗರಾಜ್ ಮಲದಗುಡ್ಡ ನವೋದಯಕ್ಕೆ ಆಯ್ಕೆ ಆಗಿದೆ ಈ ಹುಡುಗಿ. ಅದೇ ರೀತಿ ಕೀರ್ತನ ಚನ್ನಬಸವ್ ಒಟ್ಗಲ್ ನವೋದಯಕ್ಕೆ ಆಯ್ಕೆ ಆಗಿದೆ. ಅದೇ ರೀತಿ ವಿಧಾತ್ರಿ ವರದೇಂದ್ರ ಮಸ್ಕಿ ಸೈನಿಕ ಶಾಲೆಗೆ ಆಯ್ಕೆ ಆಗಿದೆ. ಸಂಜನಾ ಮಲ್ಲಿಕಾರ್ಜುನ್ ನಾಲತ್ವಾಡ ಸೈನಿಕ ಶಾಲೆಗೆ ಆಯ್ಕೆ ಆಗಿದೆ. ಆದರೆ ಈ ಒಂದು ನಮ್ಮ ಸಂಸ್ಥೆ ಈ ಒಂದು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಹೃತ್ಪೂರ್ವಕ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೆ. ನಮ್ಮ ಸಂಸ್ಥೆ ಎಲ್ಲ ವಿದ್ಯಾರ್ಥಿಗಳು ಸಹ ಒಂದು ಒಳ್ಳೆಯ ರೀತಿಯ ಒಂದು ಅಭ್ಯಾಸವನ್ನು ಮಾಡಿ
ನಮ್ಮ ಸಂಸ್ಥೆಗೆ ಕೀರ್ತಿಯನ್ನು ಇನ್ನೂ ಸಹ ಹೆಚ್ಚಿಸಿದಾರ. ಅವೆಲ್ಲ ಮಕ್ಕಳಿಗೆ ಮುದ್ದು ವಿದ್ಯಾರ್ಥಿಗಳಿಗೆ ತುಂಬ ಅಭಿನಂದನೆಗಳು. ಮಕ್ಕಳೇ, ಈ ನಮ್ಮ ಸಂಸ್ಥೆ ಸ್ವಾಮಿ ವಿವೇಕಾನಂದ ಹಿರಿಯ ಪ್ರಾಥಮಿಕ ಶಾಲೆ ಏನು ಗುಡದೂರಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನೀವು ಇದೇ ರೀತಿಯಾಗಿ ಒಂದು ನವೋದಯ ಸೈನಿಕ ಶಾಲೆಗೆ ಆಯ್ಕೆ ಆಗಬೇಕಂದ್ರೆ ಇಲ್ಲಿ ಕಾಣ್ತಕ್ಕಂಥ ನಂಬರ್ ನೋಟ್ ಮಾಡ್ಕೊರಿ. 9364011212 ಆಗಿರ್ಬೋದು, 9449704442 ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ನೀವು ಕೂಡ ಒಂದು ನವೋದಯ ಆಳಿಕೆ ಮುದ್ದೆನಹಳ್ಳಿ ಬೇರೆ ಶಾಲೆಗೆ ಕೂಡ ಆಯ್ಕೆ ಆಗ್ಬೋದು. ಮುಂದಿನ ಪ್ರಶ್ನೆ ನೋಡೋಣ. 2 ಅಂಕಿ ಅತಿ ಚಿಕ್ಕ ವಿಭಾಜ್ಯ ಸಂಖ್ಯೆ. ವಿಭಾಜ್ಯ ಅಥವಾ ಭಾಜ್ಯ ಸಂಖ್ಯೆ ಯಾವುದು? ಭಾಜ್ಯ ಸಂಖ್ಯೆ ಅಂತ ಕೇಳಿದರೆ 2 ಅಂಕಿ ಅತಿ ಚಿಕ್ಕ ಭಾಜ್ಯ ಸಂಖ್ಯೆ. ಮಕ್ಕಳೇ, ಭಾಜ್ಯ ಸಂಖ್ಯೆ ಅಂದರೆ ಯಾವುದೇ ಅಂಕಿ 3 ಮತ್ತು 3ಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಒಳಗೊಂಡಿರಬೇಕು. 3ಕ್ಕಿಂತ ಗರಿಷ್ಠ ಅಪವರ್ತನಗಳನ್ನು ಒಳಗೊಂಡಿದ್ರೆ ಆ ಸಂಖ್ಯೆಗೆ ನಾವು ಭಾಜ್ಯ ಸಂಖ್ಯೆ ಅಂತ ಕರಿತೀವಿ. ಇಲ್ಲಿ ಕೇಳಿದ್ದೇನು? 2 ಅಂಕಿಯ ಭಾಜ್ಯ ಸಂಖ್ಯೆ ಯಾವುದು ಅಂತ ಕೇಳಿದಾರ. ಎಸ್, 2 ಅಂಕಿಯ ಭಾಜ್ಯ ಸಂಖ್ಯೆ ಅಂತ ಕೇಳಿದ್ರೆ ಇಲ್ಲಿ ಕೊಟ್ಟಂಥ ಆಪ್ಷನ್ ನೋಡ್ಕೊಳ್ಳೋಣ. 4 ಭಾಜ್ಯ ಸಂಖ್ಯೆನೋ ಅಥವಾ ವಿಭಾಜ್ಯ ಸಂಖ್ಯೆನೋ ಎಷ್ಟು ಅಪವರ್ತನ? 1ರಿಂದ ಹೋಗುತ್ತಾ, 2ರಿಂದ ಹೋಗುತ್ತಾ, 4ರಿಂದ ಹೋಗುತ್ತಾ? ಹಾಗಾದ್ರೆ ಇದು ಭಾಜ್ಯ ಸಂಖ್ಯೆ. ಬಟ್ ಅವ್ರು ಕೇಳಿದ್ದೇನೋ 2 ಅಂಕಿದ್ದು ಕೇಳ್ಯಾರ. ಹಾಗಾದ್ರೆ 10 ಹೋಗುತ್ತಾ ನೋಡಿ. 10 ಯಾವ ಸಂಖ್ಯೆ ನೋಡ್ಕೊಳ್ಳೋಣ? 1ರಿಂದ ಹೋಗುತ್ತಾ, 2ರಿಂದ ಹೋಗುತ್ತಾ, 5ರಿಂದನೂ ಹೋಗುತ್ತಾ, ಜೊತೆಗೆ 10ರಿಂದನೂ ಹೋಗುತ್ತಾ. ಹಾಗಾದರೆ 10 ಕೂಡ ಭಾಜ್ಯ ಸಂಖ್ಯೆ. ಬಟ್ 11 ಭಾಜ್ಯ ಅಲ್ಲ. ಯಾವ ಸಂಖ್ಯೆದು? ಅವಿಭಾಜ್ಯ ಸಂಖ್ಯೆ. 1ರಿಂದ ಹೋಗುತ್ತಾ, 11ರಿಂದ ಹೋಗುತ್ತಾ. ಹಾಗಾದರೆ 20 ನೋಡೋಣ. ಎಸ್, 20 ಯಾವ ಸಂಖ್ಯೆಯಿಂದ ಹೋಗುತ್ತಾ? 1ರಿಂದ ಹೋಗುತ್ತಾ, 2ರಿಂದನೂ ಹೋಗುತ್ತಾ, 4ರಿಂದನೂ ಹೋಗುತ್ತಾ, 4 20, 5ರಿಂದನೂ ಹೋಗುತ್ತಾ, 10ರಿಂದನೂ ಹೋಗುತ್ತಾ, ಜೊತೆಗೆ 20ರಿಂದನೂ ಹೋಗುತ್ತಾ. 20 ಕೂಡ ಭಾಜ್ಯ ಸಂಖ್ಯೆನೇ. ಆದರೆ ಇದರಲ್ಲಿ 2 ಅಂಕಿಯ ಅತಿ ಚಿಕ್ಕ ಭಾಜ್ಯ ಸಂಖ್ಯೆ ಯಾವುದು? ಆಪ್ಷನ್ 2 ರೈಟ್ ಆನ್ಸರ್. ಕ್ಲಿಯರ್? ಅತಿ ಚಿಕ್ಕ ಕೇಳಿದಾರ. ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ 2 ರೈಟ್ ಆನ್ಸರ್. ಹಾಗಾದರೆ ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ ಸಂಖ್ಯೆ 8 ಏನಿದೆ? 84,321ರಲ್ಲಿ 8ರ ಸ್ಥಾನ ಬೆಲೆ ಮತ್ತು ಮುಖಬೆಲೆಗಳ ಮೊತ್ತ ಕೇಳಿದಾರ. ಎಸ್, ಸ್ಥಾನಗಳ ಬಗ್ಗೆ ಗೊತ್ತಿದ್ರೆ ಮಾತ್ರ ಮೊತ್ತ ಕಂಡುಹಿಡಿಯಕ್ಕೆ ಸಾಧ್ಯ. ನೋಡೋಣ ಹಾಗಾದರೆ. ಎಸ್, 8ರ ಸ್ಥಾನ ಬೆಲೆ. 8ರ ಸ್ಥಾನ ಬೆಲೆ ತಗೊಳ್ಳೋಣ ಫಸ್ಟ್. 8ರ ಸ್ಥಾನ ಬೆಲೆ. 8ರ ಸ್ಥಾನ ಬೆಲೆ. 8ರ ಸ್ಥಾನ ಬೆಲೆ ನೋಡೋಣ. ಎಸ್, 8ರ ಮುಖಬೆಲೆ 8 ಆಗಿರುತ್ತೆ. ಅದರ ಸ್ಥಾನ ನೋಡ್ಕೊಳ್ಳೋಣ. ಬಿಡಿ 10, 100, 1000. 10,000 ಸ್ಥಾನದಲ್ಲಿದೆ. 10,000 ಸ್ಥಾನದಲ್ಲಿದೆ. ಓಕೆ, 4 0ಗೆ 4 0, 8 ಮೊದಲೇ 8. ಹಾಗಾದರೆ 8ರ ಸ್ಥಾನ ಬೆಲೆ ಎಷ್ಟು? 80,000. ಹಾಗಾದರೆ 8ರ ಮುಖಬೆಲೆ. 8ರ ಮುಖಬೆಲೆ 8ರ ಮುಖಬೆಲೆ 8 ಇರುತ್ತಾ? ಅವ್ರು ಕೇಳಿದ್ದೇನೋ ಮೊತ್ತ ಈಸ್ ಈಕ್ವಲ್ ಟು ಎಸ್ 80,000 ಪ್ಲಸ್ 8 ಕೂಡಿಸಿಬಿಟ್ರೆ ಎಷ್ಟು ಬರುತ್ತೆ? ಎಸ್ 80,000 8. ಆಪ್ಷನ್ ಯಾವುದೈತೆ? ಎಸ್, ಆಪ್ಷನ್ ನಂಬರ್ 1 ರೈಟ್ ಆನ್ಸರ್. ಹೌದಲ್ಲ? ಅಂದರೆ ಸ್ಥಾನ ಬೆಲೆ ಮತ್ತು ಮುಖ ಬೆಲೆಗಳ ಮೊತ್ತ ಕೇಳಿದಾರ. ಸ್ಥಾನ ಬೆಲೆ ಮತ್ತು ಮುಖ ಬೆಲೆಗಳ ಮೊತ್ತ ಏನಾಗುತ್ತಾ? 80,008. ಓಕೆ, ಹಾಗಾದರೆ ಮುಂದಿನ ಪ್ರಶ್ನೆ ಕೇಳೋಣ. ಮೊತ್ತ ಅಂದರೆ ಕೂಡಿಸ್ಬೇಕು ಮಕ್ಕಳೇ. ಓಕೆ, ಮುಂದಿನ ಪ್ರಶ್ನೆ ಸಂಖ್ಯೆ 9 ಏನಿದೆ ನೋಡಿ. 5, 6, 7, 8, 9, 5ರ ಸ್ಥಾನ ಬೆಲೆ ಕೇಳಿದ್ರೆ ಏನು ಕೇಳಿದಾರ? ಎಸ್, 5, 6, 7, 8, 9, 5ರ. ಇಲ್ಲಿ 5ರ ಸ್ಥಾನ ಬೆಲೆ ಕೇಳಿದ್ರೆ ಮಕ್ಕಳೇ ಇಲ್ಲಿ ನೋಡ್ರಿ, 5 2 ಕಡೆಗೆ ರಿಪೀಟ್ ಆಗಿದೆ. ಬಟ್ ಇಲ್ಲಿ 5ರ ಸ್ಥಾನ ಬೆಲೆ, ಈ ಬಿಡಿ ಸ್ಥಾನದಲ್ಲಿ 5ರ ಸ್ಥಾನ ಬೆಲೆ ಯಾವಾಗಲೂ 5 ಇರುತ್ತೆ. ಬಟ್ ಇಲ್ಲಿ ಏನಾಗಿದೆ? 5 ಅನ್ನೋ ಆಪ್ಷನೇ ಇಲ್ಲ. ಹಾಗಾದರೆ ಅದನ್ನು ನೋಡೋಕೆ ಹೋಗಬೇಡಿ, ತೆಗೆದು ಬಿಡಿ. ಹಾಗಾದರೆ ಇನ್ನೂ ಒಂದು 5 ಇದೆ, ನೋಡೋಣ ಯಾವ ಸ್ಥಾನದಲ್ಲಿದೆ. ಎಸ್, ಬಿಡಿ 10, 100, 1000, 10,000, ಲಕ್ಷ ಎಂದರೆ ಎಸ್ ಲಕ್ಷದ ಸ್ಥಾನದಲ್ಲಿದೆ. ಹಾಗಾದರೆ ಇದರ ಸ್ಥಾನ ಬೆಲೆ ಎಷ್ಟು? 5 ಲಕ್ಷ. ಸರಿಯಾದ ಉತ್ತರ ಆಪ್ಷನ್ 4 ರೈಟ್ ಆನ್ಸರ್. ಓಕೆ, ಎಸ್. ಹಾಗಾದರೆ ಮುಂದಿನ ಪ್ರಶ್ನೆ ನೋಡೋಣ. ಎಸ್ ಮಕ್ಕಳೇ ನೋಡ್ರಿ, ಇಲ್ಲಿ ಕೇಳಿದಾರ 5, 4, 6, 3ರಲ್ಲಿ 4ರ ಮುಖ ಬೆಲೆ ಕೇಳಿದಾರ. ಮಕ್ಕಳು ಇಲ್ಲಿ ಸ್ವಲ್ಪ ಪ್ರಿಂಟ್ ಮಿಸ್ಟೇಕ್ ಆಗಿದೆ. ಇಲ್ಲಿ 3 ಬರಬಾರ್ದಾಗಿತ್ತು. ಏನು ಬರಬೇಕಾಗಿತ್ತು? 4 ಬರಬೇಕಾಗಿತ್ತು. ಇಲ್ಲಿ ಕೇಳಿದಾರ 4ರ ಮುಖ ಬೆಲೆ. ಯಾವುದೇ ಅಂಕಿ ಕೊಡಲಿ ಮಕ್ಕಳೇ, ಅದರ ಮುಖ ಬೆಲೆ ಅದೇ ಅಂಕಿನೇ ಆಗಿರುತ್ತಾ?
ಯಾವುದೇ ಅಂಕಿ ಕೊಡಲಿ ಅದರ ಮುಖಬೆಲೆ ಅದೇ ಅಂಕಿ ಆಗಿರುತ್ತೆ. ಹಾಗಾದರೆ ಇಲ್ಲಿ ಕೇಳಿದ್ದೇನು, 4ರ ಮುಖಬೆಲೆ, 4ರ ಮುಖಬೆಲೆ, ಎಸ್ 4ರ ಮುಖಬೆಲೆ ಈಸ್ ಈಕ್ವಲ್ ಟು ಏನಾಗಿರುತ್ತಾ 4 ಆಗುತ್ತಾ. ಹಾಗಾದರೆ 6ರ ಮುಖಬೆಲೆ ಏನಾಗುತ್ತಾ 6 ಆಗುತ್ತಾ. 3ರ ಮುಖಬೆಲೆ 3ರ ಮುಖಬೆಲೆ 3 ಆಗುತ್ತಾ. 5ರ ಮುಖಬೆಲೆ 5 ಆಗುತ್ತೆ. ಯಾವುದೇ ಅಂಕಿ ಕೊಡಲಿ, ಯಾವುದೇ ಅಂಕಿ ಕೊಟ್ಟು ಅದರ ಮುಖಬೆಲೆ ಕೇಳಿದ್ರೆ ಅದೇ ಅದರ ಮುಖಬೆಲೆ ಆಗಿರುತ್ತೆ, ಅದೇ ಅಂಕಿನೇ ಆಗಿರುತ್ತೆ. ಓಕೆ, ಎಸ್, ಈ ರೀತಿಯ ಮಕ್ಕಳ ಸ್ಥಾನ ಬೆಲೆ ಮತ್ತು ಮುಖಬೆಲೆಗೆ ಭಾಳಷ್ಟು ಅಂತರ ಇದೆ. ಎಸ್ ಮಕ್ಕಳ, ಇದಾಗಿತ್ತು ಇವತ್ತಿನ ಈ ಒಂದು ತರಗತಿ. ಹೀಗೆ ಮಕ್ಕಳು ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರು ಈ ಒಂದು ಸಂಸ್ಥೆಗೆ ನೀವು ಸದಾ ಸಂಪರ್ಕದಲ್ಲಿ ಇರಬೇಕಾದ್ರೆ ಮಕ್ಕಳು ಯೂಟ್ಯೂಬ್ಗೆ ಹೋಗಿ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರು ಅಂತ ಟೈಪ್ ಮಾಡಿ, ಇವು ನಮ್ಮ ಚಾನಲ್ ಓಪನ್ ಆಗುತ್ತೆ. ಅಲ್ಲಿ ನಮ್ಮ ಒಂದು ಸಂಸ್ಥೆಯ ಹಲವಾರು ವಿಡಿಯೋಗಳನ್ನು ಕೂಡ ನಾವು ಅಪ್ಲೋಡ್ ಮಾಡಿರ್ತೀವಿ. ಸೊ ಅಲ್ಲಿ ನೀವು ಸಬ್ಸ್ಕ್ರೈಬರ್ ಆಗಿ, ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಮ್ಮ ಸಂಸ್ಥೆಯಿಂದ ಮಾಡಿರ್ತಕ್ಕಂಥ ಹಲವಾರು ವಿಡಿಯೋಗಳು ಸಹ ಏನಪ್ಪ ಅಂದರೆ ನಿಮಗೆ ಕಾಣಿಸ್ತವೆ. ನೀವು ಉಚಿತವಾಗಿ ನೀವು ಫ್ರೀಯಾಗಿ ಮನೇಲಿ ಕೂತ್ಕೊಂಡು ನೋಡ್ಬೋದು. ಎಸ್ ಮಕ್ಕಳೇ, ಈಗಾಗಲೇ ನಿಮಗೆ ಹೇಳಿದಂಗೆ ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ನ ಅಧಿಕೃತ ಉಪಶಾಖೆ ಆಗಿರ್ತಕ್ಕಂಥ ಗುಡದೂರಿನಲ್ಲಿ ಈಗಾಗಲೇ ನಾವು ಚಾಲೆಂಜ್ ಅವಾರ್ಡ್ ಅಂತಕ್ಕಂಥ ಒಂದು ಸ್ಪರ್ಧಾತ್ಮಕ ಪರೀಕ್ಷೆನ ಏರ್ಪಡಿಸಿದ್ದೀವಿ. ಈ ಪರೀಕ್ಷೆಯಲ್ಲಿ ನಿಮ್ಮ ಹೆಸರನ್ನು ನೋಂದಾಯಿಸ್ಕೋಬೇಕಾದ್ರೆ ಈಗಾಗಲೇ ನಾನು ಕೊಟ್ಟಿರ್ತಕ್ಕಂಥ ನಂಬರ್ 9364011212 ಆಗಿರ್ಬೋದು, 8217650718 ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಹೆಸರು ವಿಳಾಸವನ್ನು ಮೆಸೇಜ್ ಮಾಡಿ SMS ಮಾಡೋ ಮುಖಾಂತರ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಂಡು ಜೂನ್ 2ನೇ ತಾರೀಕಿಗೆ ನಿಮ್ಮ ಎಕ್ಸಾಮನ್ನು ಯಶಸ್ವಿಯಾಗಿ ಎದುರಿಸಿ. ಅಷ್ಟೇ ಅಲ್ಲದೆ ನಿಮ್ಮ ಹೆಸರನ್ನು ನೋಂದಾಯಿಸಲು ಕೊನೆಯ ದಿನಾಂಕ ಜೂನ್ 1ನೇ ತಾರೀಕು ಆಗಿರುತ್ತೆ. ಸೊ ಆದಷ್ಟು ಬೇಗ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಂಡು ಈ ಒಂದು ಪರೀಕ್ಷೆನ ಯಶಸ್ವಿಯಾಗಿ ಎದುರಿಸಿ ಅಂತ ಹೇಳ್ತಾ ಮತ್ತೆ ನಾನು ಮುಂದಿನ ತರಗತಿಯಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಬಾಯ್.